ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಶುಕ್ರವಾರ ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ. ಇವತ್ತು ನನ್ನ ಮಾರ್ನಿಂಗ್ ಹೇಗಿತ್ತು ಅಂತ ನೀವೇ ನೋಡಿ. ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಿದ್ರು. ಹಾಗೆ ನಾನು ಫ್ರೂಟ್ಸ್ ಎಲ್ಲ ಇತ್ತು, ಬನಾನಾ ಕೂಡ 3 ಇತ್ತು. ಅದೇನಪ್ಪ ಅಂದರೆ ಫುಲ್ ಹಣ್ಣಾಗಿಬಿಟ್ಟಿತ್ತು, ಕಪ್ಪಾಗಿತ್ತು. ಇನ್ನು ಸ್ವಲ್ಪ ದಿನ ಹಾಗೆ ಇಟ್ಟಿದ್ರೆ ಹಾಳಾಗ್ತಿತ್ತು. ಹಾಗಾಗಿ ನಾನು ಅದರಲ್ಲೇ ಇವತ್ತು ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ, ಬೆಳಗ್ಗೆ ತಿಂಡಿಗೆ ದೋಸೆ ಹಾಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ನಾನು ಮೊದಲಿಗೆ ಫ್ರೂಟ್ ಸಲಾಡ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರೀತಿಯಲ್ಲಿ ಫ್ರೂಟ್ ಸಲಾಡ್ನ ಮಾಡ್ತಾರೆ, ಬೇರೆ ಬೇರೆ ಥರ ಮಾಡ್ತಾರೆ, ಎಲ್ಲ ಫ್ರೂಟ್ಸ್ ಹಾಕು ಕೂಡ ಮಾಡ್ತಾರೆ. ಆದರೆ ಕೆಲವ್ರ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸಲ್ಲೇ ಫ್ರೂಟ್ ಸಲಾಡ್ ಮಾಡ್ಕೊಳ್ತಾರೆ. ನಾನು ಕೂಡ ಮನೇಲಿ ಏನಾದರೂ ಜಾಸ್ತಿ ಫ್ರೂಟ್ಸ್ ಇದ್ದರೆ ಬೇರೆ ಬೇರೆ ಥರ, ಅಂದರೆ ದಾಳಿಂಬೆ ಇದ್ದರೆ ಅಥವಾ ಗ್ರೇಪ್ಸ್ ಈ ಥರ ಎಲ್ಲ ಇದ್ದರೆ ಎಲ್ಲ ಕೂಡ ಹಾಕ್ತೀನಿ. ಅಥವಾ ನಾವು ಜಾಸ್ತಿ ತರೋದು ಆ್ಯಪಲ್, ಆರೆಂಜ್, ಬನಾನಾ ಇಷ್ಟೇ. ಹಾಗಾಗಿ ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಡ್ರ್ಯಾಗನ್ ಕೂಡ ಇದೆ. ಡ್ರ್ಯಾಗನ್ ಇದಕ್ಕೆ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಇದಕ್ಕೆ ನಾನು ಹಾಕ್ತಿಲ್ಲ ಅದನ್ನು. ನಾರ್ಮಲಾಗಿ ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿ ತಿನ್ನೋದೇ ಬೇರೆ ಥರ. ಈ ಥರ ಏನಾದರೂ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ಡೈಲಿ ಬೇರೆ ಬೇರೆ ಅನಿಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಡೈಲಿ ತಿಂದರೆ ಬೋರ್ ಕೂಡ ಆಗಲ್ಲ. ಹಾಗಾಗಿ ದಿನ ಬೇರೆ ಬೇರೆ ಥರ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಾರ್ಮಲಾಗಿ ನಾನು ಈ ಥರನೇ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿಬಿಟ್ಟು ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡ್ತಿದ್ದೆ. ಆದರೆ ಇವತ್ತು ನಾನು 1 ಆ್ಯಪಲ್ ಹಾಗೆ 1 ಆರೆಂಜ್ ತೊಗೊಂಡಿದ್ದೀನಿ. 3 ಬನಾನಾ ಇತ್ತಲ್ವ, ಹಾಗಾಗಿ ಬೇರೆ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನಾನು 3 ಬನಾನಾ ಕೂಡ ಕಟ್ ಮಾಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಬನಾನಾ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ. ಬನಾನಾ ಎಲ್ಲ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿಯೇ. ಇದು ಬನಾನಾ ಸ್ಪೇಸಲ್ಲಿ ನೀವು ಮ್ಯಾಂಗೋ ಕೂಡ, ಮಾವಿನ ಹಣ್ಣು ಕೂಡ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಬಟ್ ಮಾವಿನ ಹಣ್ಣು ಸೀಸನ್ ಅಲ್ಲ ಇದು, ಹಾಗಾಗಿ ನಾನು ಬನಾನಾ ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಮ್ಯಾಂಗೋ ಇದ್ದರೆ ನೀವು ಮ್ಯಾಂಗೋ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲ ಬನಾನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 5 to 6 ಬಾದಾಮ್ ಹಾಕ್ಕೊಂಡಿದ್ದೀನಿ. ಬಾದಾಮ್ ಹಾಕ್ಬಿಟ್ಟು ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣಿದ್ರೆ ಮಾವಿನ ಹಣ್ಣು ಜೊತೆಗೆ ಬಾದಾಮ್ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಚೆನ್ನಾಗೇ ಇರುತ್ತೆ. ನಾನು ಬಾದಾಮನ್ನ ನಾನೇನು ಡ್ರೈ ರೋಸ್ಟ್ ಮಾಡಿಲ್ಲ, ಹಾಗೆ ಮಾಮೂಲಿಯಾಗೇ ಹಾಕ್ಕೊಂಡಿದ್ದೀನಿ. ನಾನು ಬನಾನಾ ಹಾಗೆ ಬಾದಾಮ್ ಹಾಕ್ಕೊಂಡಲ್ಲ, ಜೊತೆಗೇ ನೀವು ಏಲಕ್ಕಿ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಬೆಲ್ಲ ಪೌಡರ್ ಕೂಡ ನೀವು ಹಾಕ್ಕೋಬೋದು. ಆಮೇಲೆ ನೀವು ಅದಕ್ಕೆ ಹನಿ ಕೂಡ ಹಾಕ್ಕೋಬೋದು, ಜೇನುತುಪ್ಪ ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬನಾನಾ ಹಾಕಿರೋದ್ರಿಂದ ಅಂತ ನಾನು ಹಾಕಿಲ್ಲ. ಬನಾನನ ನಾನು ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇನ್ನು ಆ್ಯಪಲ್ ಹಾಗೆ ಆರೆಂಜ್ನ ಕಟ್ ಮಾಡಿದ್ದೀನಿ. ನಾನು ಒಂದೇ ಆ್ಯಪಲ್ ಹಾಗೆ ಒಂದೇ ಆರೆಂಜ್ನ ತೊಗೊಂಡು ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ ದಾಳಿಂಬೆ ಇದ್ದರೂ ಕೂಡ ಚೆನ್ನಾಗೇ ಇರುತ್ತೆ ಇದಕ್ಕೆಲ್ಲ. ಹಾಗೆ ಗ್ರೇಪ್ಸ್ ಕೂಡ ನಿಮ್ಮ ಚಾಯ್ಸ್, ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ ಹಾಕೋಬೋದು. ಆಮೇಲೆ ನಾನು ಒಂದು ಬೌಲ್ ತೊಗೊಂಡು ನಾನು ಬನಾನಾನ ಪ್ಯೂರಿ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೌಲಿಗೆ. ಆಮೇಲೆ ನಾನು ಆ್ಯಪಲ್ ಹಾಗೆ ಆರೆಂಜ್ನ ಕಟ್ ಮಾಡಿದ್ನ ಕ್ಲೀನಾಗಿ ಒಂದೊಂದು ಪೀಸ್ ಇಡ್ತಾ ಬಂದಿದ್ದೀನಿ. ಮಾವಿನ ಹಣ್ಣಿದ್ರೂ ಕೂಡ ಈ ಥರ ಬನಾನಾ ಪೇಸ್ಟ್ ಮಾಡಿಬಿಟ್ಟು ಫಸ್ಟಿಗೆ ಬನಾನಾ ಪೇಸ್ಟ್ ಹಾಕಿಬಿಟ್ಟು ಮೇಲೆ ನಾವು ಎಲ್ಲ ಫ್ರೂಟ್ಸ್ ಹಾಕಿ ಮತ್ತೆ ಮ್ಯಾಂಗೋ ಪೇಸ್ಟ್ ಮಾಡಿಬಿಟ್ಟು ಮತ್ತೆ ಮ್ಯಾಂಗೋ ಪೇಸ್ಟ್ ಹಾಕಿ ಮತ್ತೆ ಫ್ರೂಟ್ಸ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಎಲ್ಲ ಫ್ರೂಟ್ಸ್ನ ಆ ಥರ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಅಂದರೆ ಕ್ಯಾಶ್ಯೂ ಹಾಗೆ ಆಲ್ಮಂಡ್ನ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ದೀನಿ. ನನಗೆ ಡ್ರೈ ಫ್ರೂಟ್ಸ್ ಈ ಥರ ರೋಸ್ಟ್ ಮಾಡಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗೂ ಹಾಗೇನೂ ಹಾಕೋಬೋದು, ಇಲ್ಲ ರೋಸ್ಟ್ ಮಾಡಿ ಹಾಕೋಬೋದು. ಇನ್ನು ನಾವು ಎಲ್ಲ ಫ್ರೂಟ್ಸ್ ಹಾಕಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿದ್ದನ್ನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಹಾಗೆ ದೊಡ್ಡ ಹಾಕ್ಕೊಂಡಿಲ್ಲ, ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ತುಂಬ ಡ್ರೈ ಫ್ರೂಟ್ಸ್ ಇದೆ ಅಂದರೆ ಪಿಸ್ತಾ ಆಗಿರ್ಬೋದು, ಬಾದಾಮ್, ಕ್ಯಾಶ್ಯೂ ಅಥವಾ ದ್ರಾಕ್ಷಿ ಇದನ್ನೆಲ್ಲ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಇದೆರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಫ್ರೂಟ್ ಸಲಾಡ್ನ ಕೂಡ ತಿಂದ್ಕೊಂಡೆ. ನೀವು ಅನ್ಕೋಬೋದು ನಾರ್ಮಲಾಗಿ ತಿನ್ಬೋದಲ್ಲ, ಈ ಥರ ಎಲ್ಲ ಯಾಕೆ ಮಾಡ್ಕೊಂಡು ತಿನ್ನಬೇಕು ಅಂತ. ಮಾಮೂಲಿಯಾಗೆ ತಿನ್ಬೋದು, 1 ದಿನ ತಿನ್ಬೋದು, 2 ದಿನ ತಿನ್ಬೋದು, ಆಮೇಲೆ ಬೋರ್ ಆಗಿಬಿಡುತ್ತೆ ನನಗೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಆಮೇಲೆ ಬೋರ್ ಕೂಡ ಆಗೋದಿಲ್ಲ. ಒಂದು ದಿನ ಈ ಥರ ಮಾಡ್ಬೋದು, ಇನ್ನೊಂದು ದಿನ ಬೇರೆ ರೀತಿ ಮಾಡ್ಕೋಬೋದು. ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ತಿಂತೀನಿ, ಅಷ್ಟೊಂದೇನು ಬೋರ್ ಆಗೋದಿಲ್ಲ. ಕೆಲವ್ರಿಗೆ ಡೈಲಿ ಫ್ರೂಟ್ಸ್ ತಿನ್ನೋಕ್ಕೆ ಬೇಜಾರು, ಅಂದರೆ ಈಗ ಚಿಕ್ಕ ಮಕ್ಕಳಿಗೂ ಕೂಡ ಫ್ರೂಟ್ಸ್ ಅಂದರೆ ಅಳ್ತಾರೆ, ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ.
ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಇನ್ನು ಮೊದಲಿಗೆ ನಾನು ಫ್ರೂಟ್ ಸಲಾಡ್ ಮಾಡಿದ್ನಲ್ಲ ಅದನ್ನೆಲ್ಲ ತಿನ್ಕೊಂಡೆ ಇವತ್ತು. ಆಮೇಲೆ ದೋಸೆ ಕೂಡ ಮಾಡ್ತಾಯಿದ್ರು. ನಾರ್ಮಲ್ ದೋಸೆ ತಿಂತಿರ್ತೀವಲ್ಲ, ಹಾಗಾಗಿ ಇವತ್ತು ಹೇಗೋ ದೋಸೆ ಇಟ್ಟಿತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಈ ಥರ. ಆಲ್ಮೋಸ್ಟ್ ಈಗೀಗ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಥರ ಮಾಡ್ಕೊಳ್ಳೋದು. ಆ್ಯಂಡ್ ದೋಸೆ ಜೊತೆಗೆ ಅಂತ ಇವತ್ತು ತರಕಾರಿ ಕುರ್ಮ ಮಾಡಿದರು, ಅಂದರೆ ವೆಜಿಟೇಬಲ್ ಕುರ್ಮ. ಅದನ್ನು ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಜೊತೆನೂ. ಆದರೆ ಇವತ್ತು ಬೆಳಿಗ್ಗೆ ಬೇಗನೆ ನಮ್ಮಮ್ಮ ಅದನ್ನು ಮಾಡಿಬಿಟ್ಟಿದ್ರು, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾರ್ಮಲಾಗಿ ನಾವು ವೆಜಿಟೇಬಲ್ ಕುರ್ಮ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ, ಆದರೆ ಇದಕ್ಕೆ ನಾವು ಮೊಳಕೆ ಬರಿಸಿದ ಹೆಸರು ಕಾಳು ಇದನ್ನೆಲ್ಲ ಹಾಕ್ಕೊಂಡಿರೋದು. ತುಂಬಾ ಚೆನ್ನಾಗಿತ್ತು. ಇನ್ನೊಂದು ದಿನ ಯಾವಾಗಾದರೂ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಇದನ್ನು. ಇನ್ನು ನಾನು ದೋಸೆ ಮಾಡಲಿಕ್ಕೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅದಕ್ಕೆ ಕ್ಯಾರೋಟ್, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದೆಲ್ಲನೂ ಕೂಡ ನಾನು ಕಟ್ ಮಾಡ್ಕೊಳ್ತೀನಿ ಇವಾಗ. ಕ್ಯಾರೋಟ್ನ ಕಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಸ್ವಲ್ಪ ತುರ್ಕೊಳ್ತೀನಿ ನಾನು. ನಾರ್ಮಲಾಗಿ ಮಾಮೂಲಿ ದೋಸೆ ಯಾವಾಗಲೂ ಮಾಡ್ತಿರ್ತೀವಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಮಕ್ಕಳಿಗೂ ಕೂಡ ಕೆಲವರು ಕ್ಯಾರೋಟ್ ಎಲ್ಲ ತಿನ್ನೋದಿಲ್ಲ, ಈ ಥರ ದೋಸೆ ಜೊತೆಗೆ ಹಾಕ್ಕೊಟ್ರೆ ತಿಂತಾರೆ. ಮಾಮೂಲಿಯಾಗಿ ದೋಸೆ ಮಾಡ್ತಿರ್ತೀವಲ್ಲ, ಈ ಥರ ಸ್ಪೆಷಲಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಏನೋ ಸ್ಪೆಷಲಾಗಿದೆಯಲ್ಲ ಅಂತ ತಿಂತಾರೆ. ಅವ್ರಿಗೇನು ಅಷ್ಟು ಗೊತ್ತಾಗೋದಿಲ್ಲ. ಆಮೇಲೆ ಎಲ್ಲ ಸ್ವಲ್ಪ ತರಕಾರಿ ಕೂಡ ಅವ್ರಿಗೆ ಹೋಗುತ್ತೆ, ಅಂದರೆ ಕ್ಯಾರೋಟ್ ಎಲ್ಲ. ಕೆಲವರು ಇನ್ನೂ ಬೇರೆ ಬೇರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ತಾರೆ, ಸೊಪ್ಪನ್ನು ಹಾಕ್ಕೊಳ್ತಾರೆ, ಬೇರೆ ಬೇರೆ ಸೊಪ್ಪು. ನಾವು ಚಿಕ್ಕವರಿದ್ದಾಗ ಈ ಥರ ದೋಸೆ ಏನಾದರೂ ಮಾಡಿದಾಗ ಅದು ಹಿಟ್ಟು ಉಳಿತಿತ್ತು. ಸಂಜೆ ಅಷ್ಟೊತ್ತಿಗೆ ನಾವು ಅದ್ರಲ್ಲಿ ಏನಾದರೂ ಮಾಡ್ಕೊಬಿಡ್ತಿದ್ವಿ. ಆವಾಗೆಲ್ಲ ಮನೇಲಿ ಫ್ರಿಡ್ಜ್ ಇರ್ತಿರ್ಲಿಲ್ಲ. ದೋಸೆ ಹಿಟ್ಟು ಏನಾದರೂ ಉಳಿದ್ರೆ ಬೆಳಿಗ್ಗೆ ದೋಸೆ ಮಾಡಿದ್ದು ಅಥವಾ ಇಡ್ಲಿ ಮಾಡಿದ್ದು ಸಂಜೆನೇ ನಾವು ಅದನ್ನು ತಿನ್ನಬೇಕಿತ್ತು, ಇಲ್ಲಾಂದರೆ ಅದು ಹುಳಿ ಎಲ್ಲ ಬಂದುಬಿಡ್ತಿರ್ತಿತ್ತು. ನಾವು ಸ್ಕೂಲಿಗೆ ಹೋಗುವಾಗ ಸ್ಕೂಲಿಂದ ಬಂದ ಕೂಡಲೇ ಈ ಥರ ಏನಾದರೂ ಹಿಟ್ಟೆಲ್ಲ ಉಳಿದಿದ್ರೆ ಅದಕ್ಕೆ ನಾವು ಆನಿಯನ್ ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ತಿದ್ವಿ. ಆವಾಗ ಏನೋ ಒಂಥರ ಖುಷಿ ನಮಗೆ, ಈ ಥರ ಹಿಟ್ಟೆಲ್ಲ ಉಳಿದ್ರೆ. ಆವಾಗ ನಾವು ದೋಸೆಗೆ ಆನಿಯನ್ ಹಾಕ್ಕೊಳ್ಳೋದೆ ಏನೋ ಒಂಥರ ಸ್ಪೆಷಲ್ ತಿಂಡಿ ಅನಿಸ್ತಿತ್ತು ಆಗಿನ ಕಾಲದಲ್ಲಿ ನಮಗೆಲ್ಲ. ಆಮೇಲೆ ಮನೇಲೂ ಕೂಡ ದೋಸೆಗೆ ಹಸಿಮೆಣಸಿನ್ಕಾಯಿ, ಈ ಥರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿಬಿಟ್ಟಿದ್ರೆ ನಾವು ಚಿಕ್ಕವರಲ್ವಾ, ಆವಾಗ ಹಸಿಮೆಣಸಿನ್ಕಾಯಿನೆಲ್ಲ ತೆಕ್ಕೊಂಡು ತಿಂತಾಯಿದ್ವಿ. ಯಾರಿಗೆಲ್ಲ ಇದು ನೆನಪಿದೆ ಕಮೆಂಟ್ ಮಾಡಿ. ದೋಸೆ ಅಂತ ಅಲ್ಲ, ನಾವು ಬೇರೆ ಏನಾದರೂ ತಿಂಡಿ ಮಾಡಿದ್ರು ಕೂಡ, ಈ ವಡೆ ಈ ಥರ ಎಲ್ಲ ಮಾಡಿದ್ರು ಕೂಡ ಅದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದರೆ ನಾವು ತೆಕ್ಕೊಂಡು ತಿಂತಿದ್ವಿ. ಫಸ್ಟಿಗೆ ನಾವು ಫುಲ್ ಹಸಿಮೆಣಸಿನ್ಕಾಯಿನೆಲ್ಲ ತೆಕ್ಕೊಂಡು ಆಮೇಲೆ ತಿಂತಿದ್ವಿ. ಇದು ಯಾರಿಗೆಲ್ಲ ನೆನಪಿದೆ? ಇನ್ನು ನಾನು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಕ್ಯಾರೆಟ್ನ ಕೂಡ ತುರ್ಕೊಂಡಿದ್ದೀನಿ. ಜಾಸ್ತಿ ಏನೂ ಮಾಡ್ತಿಲ್ಲ, ಎಲ್ರಿಗೂ ಮಾಡ್ತಿಲ್ಲ, ನಾನು ಒಬ್ಬಳಿಗೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ, ಅದು ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ನನಗಂತ, ಜಾಸ್ತಿ ಏನೂ ತೊಗೊಂಡಿಲ್ಲ. ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡಿದ್ದೀನಿ ದೋಸೆ ಹಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಆನಿಯನ್ ಸಣ್ಣ ಸಣ್ಣನೇ ಕಟ್ ಮಾಡಿದ್ದೀನಿ, ಆನಿಯನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣ ಸಣ್ಣ ಕಟ್ ಮಾಡಿರೋ ಅಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿರೋ ಕ್ಯಾರೋಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೊಳ್ತಾರೆ, ಅಥವಾ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ದೋಸೆ ಮಾಡ್ತಾರೆ. ತುಂಬ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ತಾರೆ. ಇನ್ನು ನಾನು ಇವತ್ತು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಾದ್ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರ್ತಾರೆ, ಆದರೂ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕ್ಲೀನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು.
ನಾವು ಕ್ಯಾರೆಟ್ ಆಗಿರಲಿ, ಕೊತ್ತಂಬರಿ ಸೊಪ್ಪಾಗಿರಲಿ, ಹಸಿಮೆಣಸಿನ್ಕಾಯಿ ಆಗಿರಲಿ, ಆನಿಯನ್ ಆಗಿರಲಿ ಯಾವುದನ್ನು ಕೂಡ ನಾವು ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು. ಆಮೇಲೆ ದೋಸೆ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ, ಹಾಗಾಗಿ ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಂಚನ್ನು ಕಾಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಆಮೇಲೆ ನಾವು ಏನು ಹಿಟ್ಟು ಮಾಡ್ಕೊಂಡಿದ್ವಿ ಅದನ್ನು ದೋಸೆ ಮಾಡ್ಕೊಳ್ಳೋದಷ್ಟೇ. ಇದು ನಾವು ಮಾಮೂಲಿಯಾಗಿ ದೋಸೆ ಮಾಡ್ತೀವಲ್ಲ ಆ ಥರನೂ ಆಗೋದಿಲ್ಲ, ಅಥವಾ ಮಸಾಲೆ ದೋಸೆ ಮಾಡ್ತೀವಲ್ಲ ಆ ಥರನೂ ಆಗೋದಿಲ್ಲ. ಜಾಸ್ತಿ ನಾವು ದೊಡ್ಡ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾವು ಆನಿಯನ್ ಎಲ್ಲ ಹಾಕಿರ್ತೀವಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಇದನ್ನು ದೋಸೆ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಸೈಡೂ ಕಾಯಿಸ್ಕೊಂಡ್ರೆ ಪರ್ಫೆಕ್ಟ್ ದೋಸೆ ರೆಡಿನೇ ಆಗೋಗಿರುತ್ತೆ. ನಾವು ನಾರ್ಮಲಾಗಿ ದೋಸೆ ಮಾಡಿಕೊಂಡು ಅದ್ರ ಮೇಲೆ ಆನಿಯನ್ ಹಾಕಿದ್ರೆ ನಾವು ಮತ್ತೆ ಉಲ್ಟಾ ಅದನ್ನು ತಿರುಗಿಸ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದರೆ ಆನಿಯನ್ ಫುಲ್ಲು ಬಿಟ್ಟೋಗಿಬಿಡುತ್ತೆ ನಾವು ಹಾಕಿರೋದೆಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡೆ. ಇನ್ನು ದೋಸೆ ಕೂಡ ರೆಡಿ ಆಯಿತು. ಜಾಸ್ತಿ ಏನೂ ಮಾಡ್ಕೊಳ್ಳಿಲ್ಲ, ನಾನು 2 ದೋಸೆ ಮಾಡ್ಕೊಂಡಿದ್ದು. ಯಾಕಂದರೆ ನಾನು ಫ್ರೂಟ್ ಸಲಾಡ್ ಕೂಡ ತಿಂದಿದ್ನಲ್ವ, ಹಾಗಾಗಿ 2 ದೋಸೆ. ದೋಸೆಲಂತೂ ಈಗೀಗ ವೆರೈಟಿ ದೋಸೆ ಮಾಡ್ತಾರೆ. ಪುಡಿ ದೋಸೆ, ಹಾಗೆ ಮಸಾಲೆ ದೋಸೆ, ವೆಜಿಟೇಬಲ್ ದೋಸೆ, ತುಂಬ ವೆರೈಟಿ ಆಫ್ ದೋಸೆ ಇದೆ. ಆ್ಯಂಡ್ ದೋಸೆ ರೆಡಿ ಆಯಿತು. ಆ್ಯಂಡ್ ನಾನು ವೆಜಿಟೇಬಲ್ ಕುರ್ಮ ಕೂಡ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಆ 2 ಕಾಂಬಿನೇಷನ್ ಕೂಡ. ನಾರ್ಮಲಾಗಿ ನಿಮಗೆ ವೆಜಿಟೇಬಲ್ ಕುರ್ಮ ಗೊತ್ತಿರುತ್ತೆ. ಇದು ಹೆಸರು ಕಾಳು ಮೊಳಕೆ ಬರ್ಸಿದೆಲ್ಲ ಹಾಕಿದ್ರಲ್ಲ, ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇತ್ತು. ನಾನು ಇನ್ನೊಂದು ಸಲ ಮಾಡಿದಾಗ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನನ್ನ ಮಾರ್ನಿಂಗ್ ಇವತ್ತು ಈ ಥರ ಆಗಿತ್ತು. ಹಾಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಬೇರೆ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.